ಮೂವಿ ಮಾತ್ರ ಖರಾಬಾಗ್ ಐತೆ. ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ ಬೆಂಕಿ. ಹುಡುಗಿರ್ ಅರ್ಥ ಮಾಡ್ಕೋಬೇಕು, ಯಾವ ಹುಡುಗನು ಯಾವ ಹುಡುಗಿಗೆ ಮೋಸ ಮಾಡಲ್ಲ. ಒಬ್ಬನೇ ಅಂತ ಲವ್ ಮಾಡೋದು, ಕೊನೆವರೆಗೂ ಒಳ್ಳೆ ಲವ್ ಮಾಡೋದು. ಅಣ್ಣನವ್ರು ಕಲಿಬೇಕು ಮೂವಿನ. ಶ್ರೇಯಸ್ ಅಣ್ಣಂಗೆ ಜೈ. ಮೂವಿ ತುಂಬಾ ಚೆನ್ನಾಗಿದೆ, ದಯವಿಟ್ಟು ನೋಡಿ. ಈ ಕಾಲದಲ್ಲಿ ಹೌದಾ, ಈ ಕಾಲದಲ್ಲಿ ಎಲ್ಲ ಡಗರ್ಗಳು ಲವ್ ಮಾಡ್ತಾರೆ, ಡಗರ್ ತರ ಲವ್ ಮಾಡ್ತಾರೆ. ಇವಾಗ ಟ್ರೂ ಲವ್ ಮಾಡಿ ಹುಡುಗಿರು ಹುಷಾರಾಗಿರಿ. ಟ್ರೂ ಲವ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ, ಡಗರ್ ಆಟ ಮಾಡಿದ್ರೆ ನಾವಿದೆ ಡೈರೆಕ್ಟ್ ಚುಚ್ಚೇ ಬಿಡ್ತೀವಿ ಅಷ್ಟೇ. ನಮ್ ಕಾಲೇಜಲ್ಲಿ ರಿಯಾ ನಮ್ ಕನ್ನಡ ಇಂಡಸ್ಟ್ರಿಗೆ ಈ ತರ ಬರ್ಬೇಕು. ನೂರು ವಿಷ್ಣು ಪ್ರಿಯ ಶ್ರೇಯಸ್ ಅಣ್ಣಂಗೆ ಚೆನ್ನಾಗಿದೆ, ಚೆನ್ನಾಗಿದೆ, ರಿಯಲಿ ಸೂಪರ್ ಆಗಿದೆ ಸಿನಿಮಾ ಸಕ್ಕದಾಗಿದೆ. ವಿಷ್ಣು ಪ್ರಿಯ ಸಿನಿಮಾ ಒಂದು ದಾಖಲೆ ರೆಡಿ, ಒಂದು ದಾಖಲೆ ಅನ್ಕೊಳ್ಳಿ ಕನ್ನಡ ಇಂಡಸ್ಟ್ರಿಗೆ. ನೆಕ್ಸ್ಟ್ ದಾಖಲೆ ಇದು. ಸಿನಿಮಾ ಸಕ್ಕದಾಗಿದೆ. ಈ ಸಿನಿಮಾ ನೋಡಿ ಪ್ರತಿ ಹುಡುಗಿರ್ಗೆ, ಪ್ರತಿ ಹುಡುಗರ್ಗೆ, ನಾನು ಹೇಳೋ ಫ್ರಾಡ್ ಮಾಡೋ ಪ್ರತಿ ವ್ಯಕ್ತಿ ಬಂದು ಸಿನಿಮಾ ನೋಡ್ಬೇಕು. ಪ್ರತಿ ವಿಷ್ಣು ಪ್ರಿಯ ಸಿನಿಮಾ ನೋಡ್ಬೇಕು. ಯಾರ್ಯಾರು ಫ್ರಾಡ್ಗಳು ಮಾಡ್ತೀರಾ, ಯಾರ್ಯಾರು ಪ್ರೀತಿಯಲ್ಲಿ ಹೆಸರಲ್ಲಿ ಮೋಸ ಮಾಡಿ ಒಬ್ಬೊಬ್ರು ಭಾವನೆಗಳ ಜಾಟ ಆಟ ಆಡಿ ಹೋಗ್ಬಿಡ್ತಿರಲ್ಲ, ಅಂಥವ್ರು ಫಸ್ಟ್ ಸಿನಿಮಾ ನೋಡ್ಬೇಕು ಬಂದು. ನಾನು ಹೇಳೋದಿಷ್ಟೇ, ಪ್ರೀತಿಯನ್ನ ಹೆಸರಲ್ಲಿ ತುಂಬಾ ಜನ ಆಟ ಆಡ್ತಿದ್ದೀರಾ. ಎಷ್ಟೋ ಜನಗಳು ರೋಡಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಹುಡುಗರು, ದೇವದಾಸ ಹಾಕ್ಬಿಟ್ಟಿದ್ದಾರೆ ಇತ್ತೀಚೆಗೆ ನಾನು ನೋಡ್ತಿದ್ದಂಗೆ. ಅಂತ ಕಲಿಯುಗದಲ್ಲಿ ಇಂಥ ಸಿನಿಮಾ, ಇಂಥ ತ್ಯಾಗ ನೋಡಿ. ಅವಳು ಮನೇಲಿ ಒಪ್ಲಿಲ್ಲ ಅಂತೇಳಿ ಪ್ರೀತಿನ ತ್ಯಾಗ ಮಾಡ್ಬಿಡ್ತಾಳೆ. ಅದು ನನ್ನ ಪ್ರಕಾರ ರಿಯಲಿ ಪ್ರೀತಿ ಅಂದ್ರೆ, ಆ ನಂಬಿಕೆ ಅಂದ್ರೆ, ನಾನು ಹೇಳೋದಿಷ್ಟೇ, ಪವಿತ್ರವಾದ ಪ್ರೀತಿಗೆ ನಿಜವಾಗ್ಲೂ ಒಂದು ಬೆಲೆ ಇದೆ. ನಿಜವಾಗ್ಲೂ ಅದನ್ನ ಇತ್ತೀಚೆಗೆ ತುಂಬಾ ಜನ ಕಲಿತಿದ್ದಾರೆ, ಕಲಿಬಾರ್ದು. ನಾನು ಹೇಳೋದಿಷ್ಟೇ, ನೀರಿನ ಹೆಜ್ಜೆ ಬೇಕಾದ್ರೆ ಕಂಡಿಡಿಬಹುದು, ಈ ಹುಡುಗಿನ ಹೆಜ್ಜೆ ಕಂಡಿಡಿಯಕ್ ಆಗಲ್ಲ ಸ್ವಾಮಿ. ಅದೊಂಥರ ಎಕ್ಸ್ಟ್ರಾ ಕಂಡಿಡಿಯೋನ್ ಇದುವರೆಗೆ ಯಾವನು ಹುಟ್ಟೇ ಇಲ್ಲ, ಹುಟ್ಟೋದು ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಸಾವಾಗ್ಲಿ ಪ್ರೀತಿ ಆಗ್ಲಿ ಹೇಳಿಯೇ ಬರಲ್ಲ. ಬಂದಾಗ ನಾವೆಲ್ಲ ಸಾವು ಹೇಳ್ದೇನೆ ಬರುತ್ತೆ, ಪ್ರೀತಿ ಹೇಳಿ ಬರುತ್ತೆ. ಹೇಳಿ ಚುಚ್ಚಿ ಒಬ್ಬನ ಹೃದಯನ ಸಾಯಿಸುತ್ತೆ. ಸಾವು ನೆಮ್ಮದಿ ಕರ್ಕೊಂಡು ಹೋಗುತ್ತೆ. ಪ್ರೀತಿ ಪ್ರತಿ ಕ್ಷಣ ನೋವು ಕೊಟ್ಟು ಸಾಯಿಸುತ್ತೆ. ಅದೇ ಪ್ರೀತಿಗೆ ಬೆಲೆ ಕೊಡಿ, ಗೌರವ ಕೊಡಿ. ನಿಜವಾಗ್ಲೂ ಪ್ರೀತಿ ಮೇಲೆ ನಂಬಿಕೆ ಇಡಿ. ನಿಜವಾಗ್ಲೂ ಯಾವ ಹುಡುಗನಾದ್ರೂ ಪ್ರೀತಿ ಮಾಡಿ, ಒಬ್ಬನಿಗೆ ತ್ಯಾಗ ಮಾಡಿ. ಅದನ್ನ ಬಿಟ್ಟು ಇವನಲ್ಲ ಇನ್ನೊಬ್ನ ಅಂತ ದಯಮಾಡಿ ಯಾರು ಪ್ರೀತಿ ಮಾಡಕ್ ಹೋಗ್ಬೇಡಿ. ಅಂತ ಪ್ರೀತಿಗೆ ಬೆಲೆನೇ ಇರಲ್ಲ, ಅದಕ್ಕೆ ಬೇರೆನೆ ಅರ್ಥ ಇದೆ. ದಯಮಾಡಿ ಇತ್ತೀಚಿನ ಪ್ರೀತಿಗಳು ಅದೇ ತರ ಆಗ್ತದೆ. ಪ್ರೀತಿ ಮಾಡೋದು ಒಬ್ಬನ್ನ, ಮದುವೆ ಆಗೋದು ಇನ್ನೊಬ್ಬನ್ನ ಅಂತ. ಪ್ರೀತಿ ಮಾಡಕ್ಕೆ ಬಡವನ ಪ್ರೀತಿನೇ ಬೇಕು. ಮದುವೆ ಮಾಡ್ಕೊಳಕ್ ಮಾತ್ರ ಶ್ರೀಮಂತ ರಾಯಲ್ ಆಗಿರೋ ಹುಡುಗನೇ ಬೇಕು. ಅದು ಸೆಟಲ್ ಆಗಕ್ಕೆ. ಶೋಕಿ ಮಾಡಕ್ ಪ್ರೀತಿ, ಆ ಶೋಕಿ ಬೇಡ. ಪ್ರೀತಿ ಆಗ್ಲಿ ಮದುವೆ ಆಗ್ಲಿ ಅದು ಒಬ್ಬನ ಜೊತೆ ಇರ್ಬೇಕು. ಈ ಸಿನಿಮಾ ಬಂದ್ ನೋಡಿ, ತುಂಬಾ ಚೆನ್ನಾಗಿದೆ. ನಾನಂತೂ ಫುಲ್ ಫಿದಾ ಈ ಸಿನಿಮಾಗೆ. ನಿಜವಾಗ್ಲೂ 100 ಲೈಕ್. ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ 100 ಡೇಸ್ ಓಡ್ಬೇಕು. ಇಂಥ ಸಿನಿಮಾಗಳು ಬರ್ಬೇಕು ಇಂಡಸ್ಟ್ರಿಗೆ. ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹೊಗಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಬನ್ನಿ ಎಲ್ಲ ಫ್ಯಾಮಿಲಿ. ಸಿನಿಮಾ ನಂಬ್ತೀನಿ ನಾನು. ಒಳ್ಳೆ ನೈಜ ಕತೆ ನಡೆದೈತೆ ಅಂತ ನಾನು ನಂಬಿಕೆ ಬಂದೈತೆ. ಸಿಂಪಲ್ ಆಗಿ ಒಳ್ಳೆ ಸೂಪರ್ ಆಗಿದೆ. ಕಲಾವಿದರ ಫ್ಯೂಚರ್ ಇದೆ ಸರ್, ಸಖತ್ತಾಗಿದೆ ಫಿಲಮ್. ಸರ್, ಪ್ರೀತಿ ಅನ್ನೋದು ತುಂಬಾ ಮುಖ್ಯ. ಆದ್ರೆ ಅಂತ ಪ್ರೀತಿ ಈ ಸಿನಿಮಾದಲ್ಲಿ ನಾವು ಕಂಡಿದ್ದೇವೆ ಸರ್. ನಿಜವಾಗ್ಲೂ ಇಂಥ ಪ್ರೀತಿ ನಿಜವಾಗ್ಲೂ ಈ ಸಮಾಜದಲ್ಲಿ ನಾವು ಮತ್ತೆ ಕಾಣ್ಬೇಕು ಸರ್. ಹಾಗಾಗಿ ಇಂಥ ಪ್ರೀತಿಯ ಸೊಗಡು ಅನುಭವ ಅನ್ನೋದು ಟ್ರೂ ಫ್ಯಾಂಟಾಸ್ಟಿಕ್ ಸರ್. ಏನಕ್ಕಂತಂದ್ರೆ ಈ ಪ್ರೀತಿ ಪ್ರಸ್ತುತ ಬಿಸ್ನೆಸ್ ಆಗಿದೆ. ಆದ್ರೆ ಆ ಪ್ರೀತಿ ಅನ್ನೋದು ಹಣ ಅಂತಸ್ತು ಮೇಲೆ ನಿಲ್ಬಾರ್ದು. ಪ್ರೀತಿ ಅನ್ನೋದು ಬಡತನ ಇರಲಿ, ಸಿರಿತನ ಇರಲಿ, ಆದ್ರೆ ಕೊನೆ ಗಂಟ ಅವರೇ ಅಂತೇಳಿ ಜೀವನ ಪೂರ್ತಿ ಬದುಕುವಂತ ಪ್ರೀತಿ ನಮ್ಮ ಹತ್ರ ಬೆಳಿಬೇಕು ಸರ್. ಅದೇ ನಿಜವಾಗ್ಲೂ ಪ್ರೀತಿ. ಆ ಪ್ರೀತಿಯನ್ನ ತೋರಿಸ್ಕೊಟ್ಟಂತ ಈ ಸಿನಿಮಾ 100 ಡೇಸ್ ಒಳ್ಳೆಬೇಕು ಸರ್. ಸಮಾಜದಲ್ಲಿ ಒಳ್ಳೆ ಕಳಕಳಿಯನ್ನು ಉಂಟು ಮಾಡಬೇಕು. ಸೂಪರ್ ಸರ್, ಮೂವಿ ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ನಮ್ಮ ಸಿನಿಮಾ ನೋಡಿ? ಅದೇ ಗೆಟಪ್ ಚೇಂಜ್ ಆಗಿರೋಕ್ಕೆ ಫಸ್ಟ್ ನಿಮಗೆ ಗೊತ್ತಾಗಿರಲ್ಲ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಾವು ಸಿನಿಮಾ ನೋಡಿದ್ದೀವಿ, ಸುಮಾರು ಸಲ ನೋಡಿದ್ದೀವಿ. ಬಟ್ ನಮಗೆ ಈ ಸಣ್ಣ ರಿಯಾಕ್ಷನ್ಗಳೆಲ್ಲ ಸಿಕ್ಕಿರಲ್ಲ. ಇಲ್ಲಿ ಆ ಥರ ರಿಯಾಕ್ಷನ್ಗಳು ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ಸರ್. ನನಗೆ ಒಂದೊಳ್ಳೆ ಸಿನಿಮಾ ಬಂದಿದೆ, ಒಂದೊಳ್ಳೆ ಲವ್ ಸಬ್ಜೆಕ್ಟು.
ಎಲ್ಲರೂ ಥಿಯೇಟ್ರಿಗೆ ಬರಬೇಕು, ನೋಡಬೇಕು. ಎಲ್ಲ ಥರ ಒಂದು ಬಾಂಡಿಂಗ್ ಇದೆ ಸಿನಿಮಾದಲ್ಲಿ, ಬರೀ ಲವ್ ಅನ್ನೋದಕ್ಕಿಂತ ಜಾಸ್ತಿ. ಬಾಲು ಕ್ಯಾರೆಕ್ಟರ್ ಏನಿದೆ ನಾನು ನೋಡಿದ್ರೆ ನಾನೇ ಅದ ಬಾಲು ಕ್ಯಾರೆಕ್ಟರ್. ಥ್ಯಾಂಕ್ ಯು ಸದ್ಯಕ್ಕೆ, ಥ್ಯಾಂಕ್ ಯು ಸರ್. ಅದೇ ಸರ್, ಅದು ಕೆಲವೊಂದ್ಸಲ ಮಾತು ಬರಲ್ಲ ಏನು ಹೇಳಬೇಕು ಅಂತ ನಮಗೂ. ಈ ಬರೀ ಲವ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಅಕ್ಕ ಫ್ರೆಂಡು ಎಲ್ಲ ಥರ ಇರೋದ್ರಿಂದ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು ಸರ್. ಧೈರ್ಯವಾಗಿ ಸಿನಿಮಾ ನೋಡ್ಬೋದು ಫ್ಯಾಮಿಲಿ ಸಮೇತ. ಅಂಥ ಸಿನಿಮಾನೇ ಮಾಡಿದ್ದೀವಿ, ನೋಡಿ. ಥ್ಯಾಂಕ್ ಯು. ಕ್ಯೂಟ್ ಆಗಿದೆ, ಒಳ್ಳೆ ಲವ್ ಸ್ಟೋರಿ, ನೋಡ್ಬೋದು, ಆರಾಮಾಗಿ ವಾಚಬಲ್. ವಿಷ್ಣುಪ್ರಿಯ ಮೂವಿ ತುಂಬಾ ಚೆನ್ನಾಗಿದೆ. ಒಂದು 90s ಹಳೆ 90s ಮೂವಿದ ಒಂದು ರೀಕ್ರಿಯೇಟ್ ಮಾಡಿದ್ದಾರೆ. ಶ್ರೇಯಸ್ ಮಂಜು ಆಕ್ಟರಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಪ್ರಿಯಾ ಪ್ರಕಾಶ್ ವಾರಿಯರ್ ಆಗಲಿ, ಡೈರೆಕ್ಟರ್ ಆಗಲಿ, ಎಲ್ಲ ಒಂದು ಎಕ್ಸ್ಟ್ರೀಮ್ಲಿ ಒಳ್ಳೆ ಕನ್ನಡ ಮೂವಿ ಕೊಟ್ಟಿದ್ದಾರೆ. ಸುಮಾರು ದಿವಸಗಳಾದ್ಮೇಲೆ ಇತ್ತೀಚೆಗೆ ಬಂದಿರೋ ಒಳ್ಳೆ ಕನ್ನಡ ಮೂವಿ. ದಯವಿಟ್ಟು ಎಲ್ಲ ಕನ್ನಡಿಗರು ಥಿಯೇಟರ್ಗೆ ಬಂದು, ಸ್ಪೆಷಲಿ ಥಿಯೇಟರ್ಗೆ ಬಂದು ಕನ್ನಡ ಮೂವಿ ನೋಡಿ, ಉಳಿಸಿ, ಬೆಳೆಸಿ. ಒಳ್ಳೇದಾಗ್ಲಿ ಟೀಮ್ಗೆ. ಆಲ್ ದಿ ಬೆಸ್ಟ್.